ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಭಾರತ ಸೇನೆಯ ಮುಖ್ಯಸ್ಥರಾದ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇತ್ತೀಚೆಗೆ ಆಪರೇಷನ್ ಸಿಂಧೂರ್ 2.0 ಬಗ್ಗೆ ಮಾತನಾಡಿದ್ದಾರೆ. ಇದು ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಭಾರತದ ಸಶಸ್ತ್ರ ಪಡೆಗಳು ಅಗತ್ಯ ಬಂದರೆ ಕೂಡಲೇ ಆಪರೇಷನ್ ಸಿಂಧೂರ್ಗೆ ಸಂಪೂರ್ಣ ಸಿದ್ಧವಾಗಿರಿ ಎಂದು ಅವರು ಹೇಳಿದ್ದಾರೆ. ಹಾಗಾದರೆ ಆಪರೇಷನ್ ಸಿಂಧೂರ್ 2.0 ಅಂದರೆ ಏನು? ಅದು ಯಾವಾಗ ನಡೆಯಬಹುದು ಅಥವಾ ಭವಿಷ್ಯದ ಯುದ್ಧ ಹೇಗಿರಲಿದೆ? ಇದೆಲ್ಲದರ ಮಾಹಿತಿ ನೋಡೋಣ. ಮೊದಲು ಆಪರೇಷನ್ ಸಿಂಧೂರ್ ಬಗ್ಗೆ ತಿಳ್ಕೋಬೇಕು. 2025ರಲ್ಲಿ ಪಹಲ್ಗಾಮಲ್ಲಿ ಉಗ್ರ ದಾಳಿ ಆಯಿತು. ಸುಮಾರು 20ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರು. ಇದರ ನಂತರನೇ ಭಾರತ ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಮಾಡಿದ್ದು. ಈ ಕಾರ್ಯಾಚರಣೆಯಲ್ಲಿ ಉಗ್ರರ ನೆಲೆಗಳು ಮತ್ತು ಪ್ರಮುಖ ಉಗ್ರರ ಮೇಲೆ ದಾಳಿ ಮಾಡಲಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಉಗ್ರರ ಮೂಲ ಸೌಕರ್ಯಗಳ ಮೇಲೆ ನಿಖರವಾದ ದಾಳಿಯನ್ನು ಮಾಡಲಾಗಿತ್ತು. ಡ್ರೋನ್ ಮತ್ತು ಬ್ರಹ್ಮೋಸ್ ಮೂಲಕ ಪಾಕಿಸ್ತಾನಕ್ಕೆ ಉತ್ತರವನ್ನು ನೀಡಿತ್ತು. ಈ ಕಾರ್ಯಾಚರಣೆ ಭಾರತ ಭಯೋತ್ಪಾದನೆಗೆ ನೀಡಿದ ಕಠಿಣ ಸಂದೇಶವಾಗಿತ್ತು. ಪಾಕಿಸ್ತಾನದ ಸುಮಾರು 11 ಏರ್ ಬೇಸ್ಗಳು ನಾಶವಾಗಿದ್ದವು. ಆದರೆ ಪಾಕಿಸ್ತಾನ ಇದನ್ನು ಒಪ್ಪೋಕೆ ರೆಡಿ ಇಲ್ಲ. ಹಾಗೆ ನಮ್ಮ ಭಾರತದ 6 ರಫೇಲ್ಗಳನ್ನ ಹೊಡೆದಿದ್ದೇವೆ ಅಂತ ಕ್ಲೇಮ್ ಮಾಡ್ತಾರೆ. ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಸಾಕ್ಷಿ ಕೊಡೋರು. ಹಾಗೆ ಭಾರತ ಕೂಡ ತಾನು ಹೊಡೆದ 11 ಏರ್ ಬೇಸ್ಗಳ ಸಾಕ್ಷಿ ಸಮೇತ ಜಗತ್ತಿಗೆ ತೋರಿಸಿತ್ತು. ಇನ್ನು ಪಾಕಿಸ್ತಾನ ಕೂಡ ತನ್ನ ಜನರಿಗೆ ತನ್ನ ಸೋಲನ್ನು ತೋರಿಸೋದಿಲ್ಲ. ತನ್ನ ಪಠ್ಯಕ್ರಮಗಳಲ್ಲೂ ಕೂಡ ಭಾರತದ ವಿರುದ್ಧ ನಡೆದ ಪ್ರತಿಯೊಂದು ಯುದ್ಧದಲ್ಲಿ ತಾನೇ ಗೆದ್ದಿದ್ದೇನೆ ಎಂದು ಬಿಂಬಿಸಿಕೊಳ್ಳುತ್ತೆ. ಅದನ್ನು ಬಿಡಿ. ಇನ್ನು ಈಗ ಯಾಕೆ ಆಪರೇಷನ್ ಸಿಂಧೂರ್ 2.0? ಜನರಲ್ ದ್ವಿವೇದಿ ಅವರ ಪ್ರಕಾರ ಪ್ರಸ್ತುತ ಯುದ್ಧ ವಿರಾಮದಂಥ ಪರಿಸ್ಥಿತಿ ಇದೆ. ಆದರೆ ಭಾರತದ ಸೇನೆಯ ಭವಿಷ್ಯ ಯಾವುದೇ ಸವಾಲಿಗೆ ಸಿದ್ಧವಾಗಿರಬೇಕು. ಅಗತ್ಯ ಬಂದರೆ 2.0 ಆರಂಭಿಸಬೇಕು, ಸೇನೆ ರೆಡಿಯಾಗಿರಬೇಕು ಅಂತ ಹೇಳಿದ್ದಾರೆ. ಇದು ತಕ್ಷಣ ಯುದ್ಧ ಆಗೇ ಬಿಡುತ್ತೆ ಅನ್ನೋದರ ಅರ್ಥ ಅಲ್ಲ. ಆದರೆ ಭಾರತದ ಭದ್ರತೆಯ ವಿರುದ್ಧ ಯಾವುದೇ ದೊಡ್ಡ ಬೆದರಿಕೆ ಎದುರಾದರೆ ಅಥವಾ ತಕ್ಷಣಕ್ಕೆ ನಾವು ರಿಯಾಕ್ಟ್ ಮಾಡೋಕ್ಕೆ ಸಿದ್ಧತೆ ಇರಬೇಕು. ಇನ್ನು ಮುಂದಿನ ಭವಿಷ್ಯದ ಯುದ್ಧ ಹೇಗಿರುತ್ತೆ? ಹಿಂದೆ ಯುದ್ಧಗಳು ಭೂಮಿ, ಗಾಳಿ, ಸಮುದ್ರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಈಗ ಪರಿಸ್ಥಿತಿ ಎಲ್ಲ ಬದಲಾಗಿದೆ. ದ್ವಿವೇದಿ ಅವರ ಪ್ರಕಾರ ಭವಿಷ್ಯದ ಯುದ್ಧಗಳು ಹೇಗಿರಬಹುದಂದರೆ ಸೈಬರ್ ವಾರ್ಫೇರ್, ಅಂದರೆ ಎಲ್ಲೋ ಕೂತು ಇನ್ನೇನೋ ಸೈಬರ್ ದಾಳಿಗಳನ್ನು ಮಾಡೋದನ್ನು ಸೈಬರ್ ವಾರ್ಫೇರ್ ಅಂತ. ನಂತರ ಸ್ಪೇಸ್ ವಾರ್ಫೇರ್, ಅಂದರೆ ಸ್ಯಾಟಲೈಟ್ಗಳನ್ನು ಇಲ್ಲಿಂದನೇ ಅಂದರೆ ಭೂಮಿಯಿಂದನೇ ತಮ್ಮ ಮಿಸೈಲ್ಗಳನ್ನು ಬಳಸಿ ಅಲ್ಲಿನ ಸ್ಯಾಟಲೈಟ್ಗಳನ್ನು ಧ್ವಂಸಗೊಳಿಸೋದು. ಹಾಗೆ ಡ್ರೋನ್ ವಾರ್ಫೇರ್, ಡ್ರೋನ್ ಬಿಡಿ, ನೀವು ಕಳೆದ ಯುದ್ಧಗಳಲ್ಲಿ ನೋಡಿರ್ತೀರ ಡ್ರೋನ್ಗಳು ಹೇಗೆ ಅಟ್ಯಾಕ್ ಮಾಡ್ತವೆ ಅಂತ. ಇನ್ನು ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು ಇನ್ಫಾರ್ಮೇಷನ್ ವಾರ್ಫೇರ್, ಅಂದರೆ ಶತ್ರುವಿನ ಕಂಪ್ಯೂಟರ್ ವ್ಯವಸ್ಥೆಗಳಿರ್ತಾವಲ್ಲ ಅವೆಲ್ಲ ಹ್ಯಾಕ್ ಮಾಡೋದು. ಹಾಗೆ ಮಾಹಿತಿಯ ಯುದ್ಧಗಳ ಪ್ರಮುಖ ಪಾತ್ರ ಆಗಿರುತ್ತೆ. ಇನ್ನು ನಮ್ಮ ದೇಶದ ಅಂದರೆ ಭಾರತದ ಸಿದ್ಧತೆ ಹೇಗಿರಲಿದೆ? ಇನ್ನು ನಮ್ಮ ಸೇನೆ ಈಗಾಗಲೇ ಸುಧಾರಿತ ಡ್ರೋನ್ ವ್ಯವಸ್ಥೆ ಮತ್ತು ತಂತ್ರಜ್ಞಾನನ ಹೊಂದಿದೆ. ಹಾಗೆ ಆಧುನಿಕ ಕ್ಷಿಪಣಿಗಳನ್ನು ಅಭಿವೃದ್ಧಿ ಮಾಡ್ತಾ ಬಂದಿದೆ. ಇನ್ನು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಎಂದಿಗಿಂತ ಇಂದು ತುಂಬ ಅಪ್ಡೇಟ್ ಆಗಿದೆ. ಇನ್ನು ಸ್ಯಾಟಲೈಟ್ ಸರ್ವೆಲೆನ್ಸ್ ಮತ್ತು ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮ್ ಇವುಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬಂದಿದೆ. ಅದರಲ್ಲೂ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯ ನಡುವೆ ಉತ್ತಮ ಸಮನ್ವಯವನ್ನು ನಿರ್ಮಿಸಲಾಗ್ತಿದೆ. ಅಂದರೆ ಮುಂಚೆ ಯಾರು ದಾಳಿ ಮಾಡಬೇಕು, ತಕ್ಷಣಕ್ಕೆ ಪ್ರತಿಕ್ರಿಯೆ ಯಾರು ಕೊಡಬೇಕು ಅನ್ನೋದಕ್ಕೆ ಡಿಸೈಡ್ ಮಾಡೋದಕ್ಕೆ ಭಾಳ ಟೈಮ್ ಹಿಡಿತಾ ಇತ್ತು. ಆದರೆ ಈಗ ಆಗಿಲ್ಲ. 3 ಪಡೆಗಳು ಒಂದು ಕಮ್ಯುನಿಕೇಷನ್ ಸಿಸ್ಟಮನ್ನು ಇಟ್ಕೊಂಡಿದೆ. ಇನ್ನು ಆಪರೇಷನ್ ಸಿಂಧೂರ್ 2.0 ನಡೆದರೆ ಏನಾಗಬಹುದು? ತಜ್ಞರ ಪ್ರಕಾರ ಇದು ಭವಿಷ್ಯದ ಯಾವುದೇ ಕಾರ್ಯಾಚರಣೆ ಇಂದಿನದಕ್ಕಿಂತ ಹೆಚ್ಚಿನ ತಂತ್ರಜ್ಞಾನ, ಅಂದರೆ ಸೈನಿಕರೆಲ್ಲ ಬಂದೂಕು ಇಟ್ಕೊಂಡು ಟ್ಯಾಂಕರ್ ಬದಲು ಡ್ರೋನ್, ಕ್ಷಿಪಣಿ ಮತ್ತು ಸೈಬರ್ ದಾಳಿಗಳು ಹಾಗೆ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಇದು ಕೇವಲ ಸಿದ್ಧತೆ ಆಗಿರುತ್ತೆ. ಕಾರ್ಯಾಚರಣೆ ನಡೆಯುತ್ತದೋ ಇಲ್ಲೋ ಎಂಬುದು ಭವಿಷ್ಯದಲ್ಲಿ ಗೊತ್ತಾಗಬಹುದು. ಆದರೆ ಇದು ಪ್ರೆಸೆಂಟ್ ಆಗಿ ನಾವು ಹುಷಾರಲ್ಲಿರೋದು. ಇನ್ನು ಆಪರೇಷನ್ 2.0 ಎಂಬುದು ಕೇವಲ ಒಂದು ಕಾರ್ಯಾಚರಣೆ ಹೆಸರು ಮಾತ್ರ ಆಗಿರೋದಿಲ್ಲ. ಇದು ಭಾರತದ ಹೊಸ ಯುದ್ಧ ತಂತ್ರಜ್ಞಾನ ಮತ್ತು ಸಾಮರ್ಥ್ಯ ಹಾಗೆ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ನಮಗಿರುವ ದೃಢವಾದ ನಿಲುವುಗಳ ಒಂದು ಇಂಡಿಕೇಟ್ ಆಗಿರುತ್ತೆ. ಭವಿಷ್ಯದ ಯುದ್ಧಗಳು ಬಂದೂಕು, ಟ್ಯಾಂಕರ್ನಿಂದ ಮಾತ್ರ ನಡೆಯುವುದಿಲ್ಲ. ಡ್ರೋನ್, ಸೈಬರ್ ದಾಳಿ ಮತ್ತು AI ಮೂಲಕ ನಡೆಯುತ್ತೆ. ಆ ಸವಾಲುಗಳಿಗೆ ಭಾರತ ಈಗಿಂದನೇ ಸಿದ್ಧ ಇಟ್ಕೋಬೇಕು. ಸೊ ಇದಾಗಿತ್ತು ಆಪರೇಷನ್ ಸಿಂಧೂರ್ 2.0 ಬಗೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ಆಪರೇಷನ್ ಸಿಂಧೂರ್ ನಡೆಸಬೇಕಾ ನಡೆಸಬಾರ್ದ ಕೆಳಗಡೆ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಜೈ ಹಿಂದ್. Goodbye.